ಸೊ ಈ ಇಮೇಜಲ್ಲಿ ನಿಮಗೆ ಯೂಟ್ರಸ್ ಕಾಣಿಸ್ತಾ ಇದೆ ಆ್ಯಂಡ್ ಇಲ್ಲಿ ಇವ್ರಿಗೆ ಆಲ್ರೆಡಿ ಒಂದು ಮಯೋಮೆಕ್ಟಮಿ ಆಗಿದೆ. ಇಲ್ಲಿ ಸೂಚರ್ ಲೈನ್ ಮಾತ್ರ, ಸ್ಕಾರ್ ಸೈಡ್ ಸೂಚರ್ ಲೈನ್ ಮಾತ್ರ ಕಾಣಿಸ್ತಾ ಇದೆ. ಇವ್ರಿಗೆ 24 ಇಯರ್ಸ್ ಅಷ್ಟೇ. ಸೊ ಈ ಸರ್ಜರಿ ಆಗಿ 1 ಇಯರ್ ಆಯಿತು. ಸೊ ಮ್ಯಾರಿಡ್ ಅಟ್ ದ ಏಜ್ ಆಫ್ 22, ಬಟ್ ಈ ಸರ್ಜರಿ ಮಾಡಿದ್ದಾರೆ. ಮತ್ತು ಇನ್ನೊಂದು ಏನು ಅಂದರೆ ಓವರಿ ಅಲ್ಲಿ ತುಂಬ ಕಮ್ಮಿ ಕೌಂಟ್ಸ್, ಎಗ್ ಕೌಂಟ್ಸ್. ಯು ಕ್ಯಾನ್ ಸಿ ಇಲ್ಲಿ 1 2 3 4 ಫಾಲಿಕಲ್ಸ್ ಕಾಣಿಸ್ತಾ ಇದೆ ಅಷ್ಟೇ. ಆ್ಯಂಡ್ ದ ಅದರ್ ಓವರಿ ಆಲ್ಸೋ when we just see na, there is lot of findings in this. Endometriotic cyst ಒಂದು ಕಾಣಿಸ್ತಾ ಇದೆ, ಇಲ್ಲೊಂದು ಡರ್ಮಾಯ್ಡ್ ಇದೆ, ಇಕೋಜೆನಿಕ್ ಫೋಕೈ ಇದೆ. ಸೊ ದೀಸ್ ಆರ್ ಆಲ್ ನಾಟ್ ಎಗ್ಸ್. ಓಕೆ, ಸೊ 24 ಇಯರ್ಸಲ್ಲಿ ಒಬ್ಬರಿಗೆ ಈ ರೀತಿ ಇದೆ ಅಂದರೆ ವಾಟ್ ಅಬೌಟ್ ದ ಪೀಪಲ್ ಹು ಆರ್ ಗೆಟಿಂಗ್ ಮ್ಯಾರಿಡ್ ಎಟ್ 30 ಇಯರ್ಸ್, 32 ಇಯರ್ಸ್? ಸೊ ಐಡಿಯಲಿ ವಾಟ್ ಇಸ್ ದ ಪಾಯಿಂಟ್ ಆಫ್ ಮೇಕಿಂಗ್ ದಿಸ್ ವಿಡಿಯೋ ಇಸ್ ಆಂಟ್ರಲ್ ಫಾಲಿಕಲ್ ಕೌಂಟ್. ಅಂದರೆ ಇಂಡೈರೆಕ್ಟ್ಲಿ ಇಟ್ ಇಸ್ ರಿಲೇಟೆಡ್ ವಿತ್ ದ ಫರ್ಟಿಲಿಟಿ ಪೊಟೆನ್ಷಿಯಲ್. ಟೆಸ್ಟ್ ರೀತಿಯಲ್ಲಿ ಬಂದರೆ AMH ಕೌಂಟ್ಸ್. ಸೊ AMH ಕಮ್ಮಿ ಆಗುತ್ತೆ ನಮ್ಮ ಇಂಡಿಯನ್ ವಿಮೆನ್ಸ್ಗೆ, ಅದು ಬೇಗನೆ ಕಮ್ಮಿ ಆಗುತ್ತೆ ವೆನ್ ಕಂಪೇರ್ಡ್ ಟು ದ ಅದರ್ ವೆಸ್ಟರ್ನ್ ಪೀಪಲ್. ಸೊ ಡೋಂಟ್ ಟೇಕ್ ಇಟ್ ಲೈಟ್ಲಿ ವೆನ್ ಇಟ್ ಕಮ್ಸ್ ಟು ದಿಸ್ ಫರ್ಟಿಲಿಟಿ ಪಾರ್ಟ್. ಎಗ್ಸ್ ಕೌಂಟ್ ಕೊಟ್ಟೋದ್ಮೇಲೆ, ಅಂದರೆ ಎಗ್ಸ್ ಅಷ್ಟೊಂದು ಸಿಗ್ತಾ ಇಲ್ಲ, ಊಸೈಡ್ ಕೌಂಟ್ ಇಲ್ಲ ಅನ್ನುವಾಗ ದಿಸ್ ಅ ಲಾಟ್ ಆಫ್ ಡಿಫಿಕಲ್ಟಿ ಫಾರ್ ಗೆಟಿಂಗ್ ಯೋರ್ ಓನ್ ಎಗ್ಸ್. ದಿಸ್ ಇಸ್ ಒನ್ ಆಸ್ಪೆಕ್ಟ್ ವೇರ್ ವಿ ಡೋಂಟ್ ಹ್ಯಾವ್ ಎನಿ ಸೊಲ್ಯೂಷನ್ ಫ್ರಮ್ ದ ಮೆಡಿಕಲ್ field, where we have to just take the option of some other eggs. So when compared to the western population, we have very lesser egg counts. Not only egg counts, ಇವಾಗ ಹಾರ್ಟ್ ಅಟ್ಯಾಕ್ಸ್ ರೇಟ್ ತೊಗೊಳ್ಳಿ, ಅಲ್ಲಿ ಇರೋರಿಗೆ ಸ್ವಲ್ಪ ಈ ಹಾರ್ಟ್ ಅಟ್ಯಾಕ್ಸ್ ಎಲ್ಲ ಕಮ್ಮಿ. ಈ ಕಡೆ ಇಂಡಿಯನ್ ಪಾಪ್ಯುಲೇಷನ್ಗೆ ವಿ ಹ್ಯಾವ್ ಆಲ್ ನ್ಯಾರೋಡ್ ಬ್ಲಡ್ ವೆಸಲ್ಸ್ ವೇರ್ ವಿ ಹ್ಯಾವ್ ಅರ್ಲಿಯರ್ ಹಾರ್ಟ್ ಅಟ್ಯಾಕ್ಸ್. ಸೊ ವೆಸ್ಟರ್ನೈಸೇಷನ್ ಸರಿ, ಓಕೆ ಫೈನ್, ದಟ್ ಇಸ್ ಆಲ್ ದೇರ್, ಬಟ್ ವಿ ಹ್ಯಾವ್ ಟು ನೋ ವಾಟ್ ಇಸ್ ಅವರ್ ಜೆನೆಟಿಕ್ಸ್, ಫ್ರಮ್ ವೇರ್ ವಿ ಡು ಕಮ್ ಫ್ರಮ್ ಆ್ಯಂಡ್ ವಾಟ್ ಡು ಅಪ್ಲೈಸ್ ಫಾರ್ ಅಸ್. ವಿ ಕೆನಾಟ್ ಜಸ್ಟ್ ಬಿ ಡೂಯಿಂಗ್ ವಾಟ್ ದ ವೆಸ್ಟರ್ನ್ ಕಂಟ್ರೀಸ್ ಡಸ್. And ideally, for an Indian female, it is better to get married early as possible, if at all they do want to have kids. ಒಂದು ಫ್ಯಾಮಿಲಿ ಲೈಫ್ ಶುರು ಮಾಡೋಕ್ಕೆ ಮುಂಚೆ ನಾವೆಲ್ಲ ಸೆಟ್ಲ್ ಆಗಬೇಕು, ಅರ್ನ್ ಮಾಡಬೇಕು, ವರ್ಕ್ ಮಾಡಬೇಕು, ಇವೆಲ್ಲ ಇರುತ್ತೆ. ದಟ್ ಇಸ್ ಆಲ್ ಪ್ರಾಕ್ಟಿಕಲ್, ವಿಚ್ ಆಲ್ ದ ಫಿಮೇಲ್ ವಿಲ್ ಥಿಂಕ್ ಲೈಕ್ ದೇ ಶುಡ್ ಬಿ ಇಂಡಿಪೆಂಡೆಂಟ್. ಬಟ್ ವೆನ್ ಅ ಫ್ಯಾಮಿಲಿ ಸಪೋರ್ಟ್ ಕೊಟ್ಟಾಗ, ಅಂದರೆ ಅವ್ರ ಮನೇಲಿರೋರು ಸ್ವಲ್ಪ ಅವ್ರಿಗೆ ಬ್ಯಾಕ್ ಸಪೋರ್ಟ್ ಕೊಡಬೇಕಾಗುತ್ತೆ. ಮ್ಯಾರೇಜ್ ವಿಲ್ ನಾಟ್ ಬಿ ದ ಎಂಡ್ ಆಫ್ ಯೋರ್ ಸ್ಟಡಿ ಆರ್ ವಾಟ್ ಎವರ್ ಇಟ್ ಇಸ್, ಯು ಕ್ಯಾನ್ ಕ್ಯಾರಿ ಆನ್, ವಿ ವಿಲ್ ಸಪೋರ್ಟ್ ಯು. ಆ್ಯಂಡ್ ವೆನ್ ಯು ಗಿವ್ ಆಲ್ ದೀಸ್ ಥಿಂಗ್ಸ್, ದೇ ಮೈಟ್ ಸ್ಟೆಪ್ ಇನ್ ಫಾರ್ early marriages. And try to just respect females in every aspect as you can. When the respect over the females is going out, and there is a lot of insecurities the girl child will be having, when they have to step out from their houses, so where they do have the double thought, like say why we should get married early. If at all you have to wait only till 32 years and the ಒಂದು situation ಬರುವಾಗ where it is unavoidable, there is one more option called oocyte cryopreservation, where your oocytes can be taken out and be preserved in the lab. Whenever you want to become a mother, you can utilize it for forming good embryos, and you can utilize it when you are ready. But understand that your uterus will be aging, where only your oocytes can be preserved in the laboratory. So it's better thing as an Indian, it's like prevention is better than cure anta. Ideal age alli madve ಮಾಡಿ, that's it.